ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 24ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಅಗ್ನಿ, ಜ್ಯೋತಿ, ಹಗಲು, ಶುಕ್ಲಪಕ್ಷ, ಉತ್ತರಾಯಣದ 6 ಮಾಸಗಳು. ಈ ಮಾರ್ಗದಲ್ಲಿ ಪ್ರಯಾಣ ಮಾಡಿದಂತಹ ಬ್ರಹ್ಮಜ್ಞಾನಿಗಳು ಬ್ರಹ್ಮವನ್ನು ಸೇರುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದ, ಯಾವ ಕಾಲದಲ್ಲಿ ನಾವು ಸಾಯುಜ್ಯವನ್ನು ಹೊಂದಿದರೆ ಮೋಕ್ಷವನ್ನು ಪಡೆಯುತ್ತೇವೆ ಎಂಬಂತಹ ಅಂಶವನ್ನು, ಅದರ ಮುಂದುವರಿದ ಭಾಗವನ್ನು ಇದೀಗ ಕೃಷ್ಣ ಹೇಳ್ತಾ ಇದ್ದಾನೆ. ಯಾರು ಮೋಕ್ಷವನ್ನು ಪಡಿತಾರೆ ಅಥವಾ ಯಾರು ಬ್ರಹ್ಮಜ್ಞಾನಿಗಳು, ಯಾರೆಲ್ಲ ಬ್ರಹ್ಮಜ್ಞಾನಿಗಳಿದ್ದಾರೆ ಅವರು ಮತ್ತೆ ಹಿಂತಿರುಗದಂತಹ, ಪುನರ್ಜನ್ಮವನ್ನು ಪಡೆಯದಂತಹ, ಬ್ರಹ್ಮನನ್ನೇ ಸೇರಿ ಬ್ರಹ್ಮನಲ್ಲಿಯೇ ಒಂದಾಗಿ ಬ್ರಹ್ಮವೇ ತಾನಾಗುವಂತಹ ಒಂದು ಸಮಯ ಯಾವುದು ಅಂತಂದರೆ ಅದು ಅಗ್ನಿ, ಜ್ಯೋತಿ, ಹಗಲು, ಶುಕ್ಲಪಕ್ಷ, ಉತ್ತರಾಯಣದ 6 ಮಾಸ ಅಂಥೇಳಿ ಹೇಳ್ತಾರೆ. ಅಂದರೆ ಮೊದಲು ಅಗ್ನಿ, ಜ್ಯೋತಿ, ಅನಂತರ ಹಗಲಿಗೆ ಅಭಿಮಾನಿ ದೇವತೆ ಮತ್ತು ಶುಕ್ಲಪಕ್ಷದ ದೇವತೆ, ಉತ್ತರಾಯಣದ ಅಭಿಮಾನಿ ದೇವತೆಯ 6 ಮಾಸಗಳು. ಈ ಒಂದು ಸಮಯಗಳಲ್ಲಿ ಮರಣವನ್ನು ಗೈದಂತಹ ಬ್ರಹ್ಮಜ್ಞಾನಿಗಳು ಹಿಂತಿರುಗುವುದಿಲ್ಲ, ಅವರು ಬ್ರಹ್ಮನನ್ನೇ ಸೇರುತ್ತಾರೆ ಅಂಥೇಳಿ. ಇವುಗಳಲ್ಲಿ ಬೆಳಕು ಅನ್ನುವಂಥದ್ದು ಮುಖ್ಯ. ಬೆಳಕು ಅಂತಂದರೆ ಅದು ಯಾವಾಗಲೂ ಜ್ಞಾನಕ್ಕೆ ಚಿಹ್ನೆ. ಕೇವಲ ಹೊರಗಡೆಯ ಬೆಳಕೇ ಮುಖ್ಯವಲ್ಲ, ಇದು ಅಂತರ್ಜ್ಯೋತಿಗೆ ಚಿಹ್ನೆ ಅಷ್ಟೇ. ಯಾವಾಗ ಅಂತರ್ಜ್ಯೋತಿ ಹೆಚ್ಚಾಗಿ ಪ್ರಪಂಚವೆಲ್ಲ ಪರಬ್ರಹ್ಮನಿಂದ ಓತಪ್ರೋತವಾಗಿರುವುದನ್ನು ಅನುಭವಿಸುತ್ತಾ ಮರಣವನ್ನು ಹೊಂದುವವನೋ ಅವರು ಮರಣ ಹೊಂದಿದರೆ ಹಿಂತಿರುಗದ ದಾರಿಯನ್ನು ಹಿಡಿತಾರೆ ಅಂತ. ಸುಮ್ಮನೆ ಇಲ್ಲಿ ಹೇಳಿರುವಂಥ ಸಮಯದಲ್ಲಿ ತೀರು ಹೋಗುವವರಿಗೆಲ್ಲರಿಗೂ ಅನ್ವಯಿಸುವಂಥದ್ದಲ್ಲ. ಹೀಗೆ ಹೋಗುವವರಲ್ಲಿ ಯಾರು ಜ್ಞಾನಿಗಳಾಗಿರ್ತಾರೋ ಅವರಿಗೆ ಮಾತ್ರ ಇದು ಅನ್ವಯಿಸುವಂಥದ್ದು. ಅಂದರೆ ಯಾರೆಲ್ಲ ಶುಕ್ಲಪಕ್ಷ ಉತ್ತರಾಯಣದ ಮಾಸದಲ್ಲಿ ಅಥವಾ ಹಗಲು ಹೊತ್ತಿನಲ್ಲಿ ಯಾರೆಲ್ಲ ಮರಣವನ್ನು ಹೊಂದುತ್ತಾರೋ ಅವರೆಲ್ಲರೂ ಕೂಡ ಮೋಕ್ಷ ಪ್ರಾಪ್ತಿ ಸಿಗುತ್ತೆ ಅಂತಲ್ಲ. ಯಾರು ಪ್ರತಿ ದಿನ ಪ್ರತಿ ಕ್ಷಣ ಅವರ ಇಡೀ ಬದುಕನ್ನು ಬ್ರಹ್ಮನನ್ನೇ ವ್ಯಾಪಿಸಿ, ಬ್ರಹ್ಮನನ್ನೇ ಧ್ಯಾನಿಸಿ, ಬ್ರಹ್ಮನಲ್ಲಿಯೇ ಅವರ ಸಂಪೂರ್ಣ ಒಂದು ಮನಸ್ಸನ್ನು, ಬುದ್ಧಿಯನ್ನು, ಇಂದ್ರಿಯಗಳನ್ನು ಇರಿಸಿಕೊಂಡು ಅವನನ್ನೇ ಆರಾಧಿಸುತ್ತಿರುವಂಥ, ಎಲ್ಲ ಕಾರ್ಯಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಜೀವನವನ್ನು ನಡೆಸ್ತಾ ಯಾರು ಬ್ರಹ್ಮಜ್ಞಾನಿಗಳಿರ್ತಾರೆ ಅಂಥ ಬ್ರಹ್ಮಜ್ಞಾನಿಗಳು ಯಾವ ಸಮಯದಲ್ಲಿ ಮರಣವನ್ನು ಹೊಂದಿದರೆ ಅವರು ಮೋಕ್ಷವನ್ನು ಪಡೀತಾರೆ ಎನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಹಾಗಾಗಿ ಇದೊಂದು ರೀತಿ ಕ್ರಮ ಮುಕ್ತಿಯ ಒಂದು ವಿವರಣೆ ಅಂತಲೇ ಹೇಳ್ಬೋದು. ಉಪನಿಷತ್ತುಗಳ ಪ್ರಕಾರ ಉಪಾಸನಾ ಮಾರ್ಗವನ್ನು ಹಿಡಿದವರು ಅವರು ಗಳಿಸಿದ ಪುಣ್ಯವನ್ನು ಅನುಭವಿಸುವುದಕ್ಕೋಸ್ಕರ ದೇವಯಾನ ಮಾರ್ಗವನ್ನು ಹಿಡಿದು ಸೂರ್ಯನನ್ನು ಅತಿಕ್ರಮಿಸುವ ಮೂಲಕ ಬ್ರಹ್ಮಲೋಕವನ್ನು ಪಡೆಯುತ್ತಾರೆ. ಅಲ್ಲಿ ಅವರು ಬ್ರಹ್ಮನ ಜೊತೆಗಿದ್ದು
ಕಲ್ಪ ಮುಗಿಯುವಾಗ ಮೋಕ್ಷವನ್ನು ಪಡೆಯುತ್ತಾರೆ. ಉಪನಿಷತ್ತಿನಲ್ಲಿ ಉಲ್ಲೇಖಿತವಾಗಿರುವಂಥ ಈ ದೇವಯಾನ ಎಂಬ ಶಬ್ದವನ್ನು ಇಲ್ಲಿ ಬೇರೆ ಬೇರೆ ಶಬ್ದಗಳಲ್ಲಿ ಕೃಷ್ಣ ತಿಳಿಸಿದ್ದಾನೆ. ಅಂದರೆ ಈ ಒಂದು ಯಾನದ ಬಗ್ಗೆ, ಈ ಒಂದು ಮೋಕ್ಷ ಮಾರ್ಗದ ಬಗ್ಗೆ ಕೇವಲ ಭಗವದ್ಗೀತೆಯಲ್ಲಿ ಮಾತ್ರವಲ್ಲ, ಹಲವಾರು ಉಪನಿಷತ್ತುಗಳಲ್ಲಿಯೂ ಕೂಡ ಇದರ ಒಂದು ಉಲ್ಲೇಖಗಳು ಇವೆ. ಅಗ್ನಿ, ಜ್ಯೋತಿ, ಹಗಲು, ಶುಕ್ಲಪಕ್ಷ ಮತ್ತು ಉತ್ತರಾಯಣ ಕಾಲ ಇವೆಲ್ಲವೂ ಕೂಡ ದೇವಯಾನವನ್ನು ಸೂಚಿಸುವಂಥ ಪದಗಳು. ಈ ಮಾರ್ಗಕ್ಕೆ ಅಧಿದೇವತೆ ಎಂಬುವಂಥದ್ದು ಸೂರ್ಯ. ಈ ವಿಷಯದ ಬಗ್ಗೆ ಹೆಚ್ಚಿನ ವಿವರಣೆ ಪ್ರಶ್ನೋಪನಿಷತ್ತಿನಲ್ಲಿದೆ. ಆತ್ಮನನ್ನೇ ಚಿಂತಿಸುತ್ತಿರುವಂಥ ಸಾಧಕನು ಸಾಯುವ ಸಮಯದಲ್ಲಿ ಅದೇ ಭಾವನೆಯನ್ನು ಹೊಂದಿರುವುದರಿಂದ ಹೆಚ್ಚಿನದಾದಂತಹ ದೇವಯಾನ ಮಾರ್ಗವನ್ನೇ ಅನುಸರಿಸುತ್ತಾನೆ. ಹಾಗೆ ಮಾಡಿದಾಗ ಆತ ಕ್ರಮಮುಕ್ತಿಯನ್ನು ಪಡಿತಾನೆ ಅನ್ನುವಂಥದ್ದು ಇಲ್ಲಿ ಕೃಷ್ಣನ ಮಾತು. ಅಂದರೆ ಅಗ್ನಿಪೂರಕವಾಗಿ ಆತ ಸಾಯುಜ್ಯವನ್ನು ಹೊಂದುವುದು. ಹಗಲು ಅಂದರೆ ರಾತ್ರಿಯ ಹೊತ್ತಿಗಿಂತಲೂ ಹಗಲು ಹೊತ್ತಿನಲ್ಲಿ ಮರಣ ಹೊಂದುವುದು. ಶುಕ್ಲಪಕ್ಷ ಅಂದರೆ ಅಮಾವಾಸ್ಯೆಯಿಂದ ಹಿಡಿದು ಹುಣ್ಣಿಮೆಯವರೆಗೆ ಬರುವಂತಹ ಒಂದು 15 ದಿನಗಳ ಒಂದು ಸಮಯ ಏನಿದೆ ಅದನ್ನು ನಾವು ಶುಕ್ಲಪಕ್ಷ ಅಂತ ಹೇಳಿ ಕರಿತೇವೆ. ಇನ್ನು ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ ಬರುವಂಥದ್ದು ಕೃಷ್ಣ ಪಕ್ಷ. ಈ ಶುಕ್ಲ ಪಕ್ಷದಲ್ಲಿ ಚಂದ್ರನ ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ ಏರು ಮುಖದಲ್ಲಿ ಸಾಕ್ತಾನೆ. ಹಾಗೆ ಆ ಶುಕ್ಲ ಪಕ್ಷದಲ್ಲಿ ಯಾರು ಸಾಯುಜ್ಯವನ್ನು ಹೊಂದುತ್ತಾರೆ. ಹಾಗೆ ಶುಕ್ಲ ಪಕ್ಷ ಅಂದರೆ ಇಡೀ ಸಂವತ್ಸರದಲ್ಲಿ ಬರುವಂತಹ ಯಾವುದೇ ಮಾಸದ ಶುಕ್ಲ ಪಕ್ಷವಲ್ಲ. ಅದು ಉತ್ತರಾಯಣದ 6 ಮಾಸಗಳಲ್ಲಿ ಬರುವಂಥ ಶುಕ್ಲ ಪಕ್ಷ. ಉತ್ತರಾಯಣ ಅಂದರೆ ಅಯನಗಳು. ಒಂದು ಸಂವತ್ಸರ ಅಂದರೆ ಒಂದು ವರ್ಷ. ಒಂದು ವರ್ಷದಲ್ಲಿ ಒಂದು ಸಂವತ್ಸರ ಅಂತಂದರೆ ಒಂದು ಸಂವತ್ಸರದಲ್ಲಿ 2 ಅಯನಗಳು ನಮಗೆ ಬರುತ್ತೆ ಹಿಂದೂ ಪಂಚಾಂಗದ ಪ್ರಕಾರ. 2 ಅಯನಗಳು, ಒಂದು ಉತ್ತರಾಯಣ ಮತ್ತೊಂದು ದಕ್ಷಿಣಾಯಣ. ಯಾವಾಗ ಹಗಲು ದೀರ್ಘವಾಗಿದ್ದು ರಾತ್ರಿ ಕಡಿಮೆ ಇರುತ್ತೋ ಅದು ಉತ್ತರಾಯಣ. ಅದೇ ಹಗಲು ಕಡಿಮೆ ಇದ್ದು ರಾತ್ರಿ ಕತ್ತಲಿನ ಭಾಗ ಹೆಚ್ಚಿರುತ್ತೋ ಅದು ದಕ್ಷಿಣಾಯನ. ಸಾಮಾನ್ಯವಾಗಿ ನೋಡಿ, ಈ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆ ಸಮಯದಲ್ಲಿ ಜೂನ್ ತಿಂಗಳವರೆಗೂ ಕೂಡ ನಾವು ಉತ್ತರಾಯಣದಲ್ಲಿ ಇರ್ತೇವೆ. ಹಗಲು ಸ್ವಲ್ಪ ದೀರ್ಘಕಾಲವಾಗಿರುತ್ತೆ. ಸಂಜೆ 6:45, 7 ಗಂಟೆ ಆದರೂ ಸ್ವಲ್ಪ ಬೆಳಕು ಇದ್ದೇ ಇರುತ್ತೆ. ಆದರೆ ಅದೇ ಸ್ವಲ್ಪ ಮುಂದುವರೆದು ಅಕ್ಟೋಬರ್, ನವೆಂಬರ್ ಅಷ್ಟೊತ್ತಿಗೆ, ಡಿಸೆಂಬರ್ ಅಷ್ಟೊತ್ತಿಗೆ, ವೇಳೆ ಅಷ್ಟೊತ್ತಿಗೆ ನಮಗೆ ಬೇಗ ಕತ್ತಲಾಗಿ ಬಿಡುತ್ತೆ. ಸೂರ್ಯಾಸ್ತಮಾನ ಅನ್ನುವಂಥದ್ದು ಬೇಗನೆ ಆಗೋಗ್ಬಿಡುತ್ತೆ. 6:30, 6:15 ಅಷ್ಟೊತ್ತಿಗೆಲ್ಲ ನಮಗೆ ಕತ್ತಲಾಗಿ ಬಿಡುತ್ತೆ. ಆ ಸಮಯ ಏನಿದೆ ಅದು ದಕ್ಷಿಣಾಯನ. ಹಾಗಾಗಿ ಉತ್ತರಾಯಣದ 6 ಮಾಸಗಳು, ಹಗಲು ದೀರ್ಘಕಾಲ ಇರುವಂಥ ಮಾಸಗಳು 6 ಮಾಸಗಳು. ಈ ಒಂದು ಸಂದರ್ಭದಲ್ಲಿ ಯಾರು ಸಾಯುಜ್ಯವನ್ನು ಹೊಂದುತ್ತಾರೆ ಅವರು ಬ್ರಹ್ಮನನ್ನೇ ಪಡೆಯುತ್ತಾರೆ ಅಂತ. ಹಾಗಂತ ಹೇಳಿ ಏನೇನೆಲ್ಲ ದುಷ್ಟ ಅನಾಚಾರ ಕೆಲಸಗಳನ್ನೆಲ್ಲ ಮಾಡಿ, ಅಪರಾಧ ಕೆಲಸಗಳನ್ನೆಲ್ಲ ಮಾಡಿ ಈ ಸಮಯದಲ್ಲಿ ನಾನು ಸಾಯುಜ್ಯ ಹೊಂದಿಬಿಟ್ರೆ ನಾನು ಬ್ರಹ್ಮಲೋಕವನ್ನು ಪಡಿತೇನೆ ಅನ್ನುವಂಥದ್ದು ಶುದ್ಧ ಸುಳ್ಳು. ಯಾರು ತಮ್ಮ ಇಡೀ ಒಂದು ಜೀವನವನ್ನೆಲ್ಲ ಬ್ರಹ್ಮನಿಗಾಗಿಯೇ ಮುಡಿಪಾಗಿಟ್ಟು ಅವನನ್ನೇ ಧ್ಯಾನಿಸಿ ಆರಾಧಿಸಿ ಇರುವಂಥ ಬ್ರಹ್ಮಜ್ಞಾನಿಗಳು ಮಾತ್ರ ಈ ಸಮಯದಲ್ಲಿ ಸಾಯುಜ್ಯ ಹೊಂದಿದ್ರೆ ಅವರು ಬ್ರಹ್ಮನನ್ನು ಪಡೀತಾರೆ ಅನ್ನುವಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಚಂದ್ರಯಾನದ ವಿಜಯ ಮಕ್ಕಳಾಟಿಕೆ ಏನು, ಚಂದ್ರಯಾನದ ವಿಜಯ ಮಕ್ಕಳಾಟಿಕೆ ಏನು, ನವರಾಗ ನಿರ್ಮಾಣ ಬಿಕ್ಕಳಿಕೆ ಏನು, ಮೇರುಗಿರಿ ಏರುವಿಕೆ ಒಣಹರಟೆ ಮಾತೇನು, ಗೆಲುವು ದುಡಿಮೆಯ ಫಲವೋ ಮುದ್ದು ರಾಮ, ಗೆಲುವು ದುಡಿಮೆಯ ಫಲವೋ ಮುದ್ದು ರಾಮ. ಹಾಗಾಗಿ ನವರಾಗವನ್ನು ನಿರ್ಮಾಣ ಮಾಡಲಿಕ್ಕೆ ಬಿಕ್ಕಳಿಕೆ ಯಾವುದಕ್ಕೂ ಅಡ್ಡಿ ಬರಲ್ಲ. ಮೇರುಗಿರಿ ಏರುವಾಗ ಒಣಹರಟೆ ತರ್ಕಗಳು ಸಲ್ಲದು. ಹಾಗಾಗಿ ಗೆಲುವು
ಅಂದರೆ ಅದು ದುಡಿಮೆಯ ಫಲ. ಅಂದರೆ ಎಲ್ಲವನ್ನ ಸರ್ವಸಂಗ ಪರಿತ್ಯಾಗಿಯಾಗಿ ಎಲ್ಲ ನಮ್ಮ ಕರ್ಮದ ಫಲಗಳನ್ನು ಭಗವಂತನಿಗೆ ಅರ್ಪಿಸ್ತಾ ಹೋದಾಗ ಆ ದುಡಿಮೆಯ ಫಲವೇ ನಮ್ಮ ಮುಕ್ತಿಯ ಮೋಕ್ಷದ ಗೆಲುವು ಆ ಮೂಲಕ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತುಗಳು ಕೂಡ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.